ಕಂಪ್ಲಿಯಲ್ಲಿ ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣೆ. ಕಂಪ್ಲಿ ಪಟ್ಟಣದ ಕೋದಂಡರಾಮ ದೇವಸ್ಥಾನದ ಆವರಣದಲ್ಲಿ ಇಂದು ನೋಂದಾಯಿತ ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಜಿಎನ್ ಗಣೇಶ್ ಅವರು ಚಾಲನೆ ಕೊಟ್ಟು ಕಾರ್ಮಿಕರ ಸಬಲೀಕರಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಹಲವು ಯೋಜನೆಗಳ ಕುರಿತು ವಿವರಿಸಿದರು. ಅವರು ಕಾರ್ಮಿಕರು ಸ್ವಾವಲಂಬಿಯಾಗಿ ಜೀವನ ಸಾಗಿಸಲು ಈ ಉಪಕರಣಗಳು ಸಹಾಯವಾಗಲಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸೂರ್ಯಪ್ಪ ಮಾತನಾಡಿ, ಕಾರ್ಮಿಕರ ಹಿತದೃಷ್ಟಿಗಾಗಿ ಸರ್ಕಾರ ಕೊಡ್ತಾ ಇರುವ ಸೌಲಭ್ಯಗಳ ಮಹತ್ವವನ್ನು ವಿವರಿಸಿದ್ರು. ಈ ಮೂಲಕ ಕಾರ್ಮಿಕರು ತಮ್ಮ ಉದ್ಯೋಗದಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಲವಾರು ಕಾರ್ಮಿಕರು ಈ ಸೌಲಭ್ಯವನ್ನು ಪಡೆದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕಂಪ್ಲಿ ತಾಲೂಕು ಕಾರ್ಮಿಕ ಅಧಿಕಾರಿ ಶಿವಶಂಕರಪ್ಪ, ಕಾರ್ಮಿಕ ನಿಯೋಜನೆ ಅಧಿಕಾರಿಗಳು ಆದ ಮೌನೇಶ್, ಕಂಪ್ಲಿ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್, ಪುರಸಭೆ ಸದಸ್ಯರು ಆದ ಸಿಆರ್ ಹನುಮಂತ, ಸತ್ಯಪ್ಪ, ಕಿಶೋರ್, ಸಿದ್ದಪ್ಪ ಹಾಗೂ ಕಟ್ಟಡ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದ ಸಚಿವರು ಮತ್ತು ಈ ಸರ್ಕಾರ ಸಚಿವರು ಅಂತ ಮಾತಾಡ್ತಾ ಇಲ್ಲ. ನಿಜವಾಗ್ಲೂ ಬಹಳಷ್ಟು ಕಳಕಳಿಗಳಲ್ಲಿ ನಿಮಗೆ ಸಹಾಯ ಆಗಂತ ನಿಟ್ಟಿನಲ್ಲಿ ಮಿನಿಮಮ್ ಒಂದು ದಿನಕ್ಕೆ 10 ತಾಸುಗಳ ಕಾಲ, ಮಿನಿಮಮ್ 5-6 ತಾಸು ಡಿಪಾರ್ಟ್ಮೆಂಟ್ ಕರೆಸಿ ನಾವು ಕಾರ್ಮಿಕರಿಗೆ ಯಾವ ರೀತಿ ಪ್ರೋಗ್ರಾಮ್ಸ್ ಆದರೆ ಕಾರ್ಮಿಕ ಇಲಾಖೆ ಒಳ್ಳೆಯದಾಗುತ್ತೆ ಎಂಬ ನಿಟ್ಟಿನಲ್ಲಿ ಪ್ರತಿದಿನ ಆಲೋಚನೆ ಮಾಡಿ ಕೆಲಸ ಮಾಡೋಂಥ ಇಡೀ ದೇಶದಲ್ಲಿ ಯಾರಾದರೂ ಇಷ್ಟು ಆಕ್ಟಿವ್ ಆಗಿ ಪವರ್ಫುಲ್ ಆಗಿ ಕೆಲಸ ಮಾಡೋಂಥ ಇಡೀ ದೇಶದಲ್ಲಿ ಯಾರಾದರೂ ಸಚಿವರಿದ್ರೆ ಅದು ಸಂತೋಷ್ ಲಾಡ್ ದಾದಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾರ್ಮಿಕರನ್ನು ಬೇರೆ ಫ್ಯಾಮಿಲಿ ಅಂತ ಅವ್ರೇನು ನೋಡ್ತಾ ಇಲ್ಲ. ನನ್ನ ಸ್ವಂತ ಕುಟುಂಬ ಇವತ್ತೇ ನಾವು ಕುಟುಂಬಕ್ಕೆ ಏನು ಹೆಲ್ಪ್ ಮಾಡಬೇಕು, ಆ ಕುಟುಂಬ ಆರ್ಥಿಕವಾಗಿ ಬೆಳಿಬೇಕು, ಅವ್ರ ಸ್ವಂತ ಕುಟುಂಬ ಆರ್ಥಿಕವಾಗಿ ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಒಂದು ತಂದೆ ಆಗಿ ಏನು ಆಲೋಚನೆ ಮಾಡ್ತಾರೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು ಎಂಬ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡುತ್ತ ಸಚಿವರು ಯಾರಾಗುತ್ತೆ ಅದು ಸನ್ಮಾನ್ಯ ಸಂತೋಷ್ ಲಾಡ್ ಅಂತ ನಾನು ಹೇಳಕ್ಕೆ. ಇವತ್ತು ಇಡೀ ರಾಜ್ಯದಲ್ಲಿ ಏನು ಗ್ರಾಂಟ್ಗಳು ಬರ್ತಾವ ಅದರ ಫಸ್ಟ್ನೇ ಗ್ರಾಂಟ್ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಇವತ್ತು ಬರ್ಕೊಂಡ್ಬಂದಿದೆ. ಇಡೀ ರಾಜ್ಯದಲ್ಲಿ ಏನೇ ಇಂಪ್ಲಿಮೆಂಟ್ ಆದ ಕಾರ್ಮಿಕರಿಗೆ ಆ ಇಂಪ್ಲಿಮೆಂಟ್ ಫಸ್ಟ್ ಯಾವುದಾದ್ರೂ ತಾಲೂಕಿದ್ರೆ ಅದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಅಂತ ನೀವು ಬರ್ಕೋಬಹುದು. ಯಾಕೆ ಈ ಮಾತು ಯಾಕಂದ್ರೆ ಇವಾಗ ಸ್ವಂತ ಸಂತೋಷ್ ಲಾಡ್ ಅವರು ಒಬ್ಬ MLA ಆಗಿ ಬರ್ತಿಲ್ಲ. ನಾನು ಇಲ್ಲೇ ನಿಂತು ಮಾತಾಡಕತ್ತೀನಿ, ಈ ಸ್ಟೇಜ್ ಮೇಲೆ ನಿಮ್ಮ ಮುಂದೆ ನಿಂತು MLA ಆಗಿದ್ದೀನಿ ಅಂದ್ರೆ ಅವ್ರು ಕೊಟ್ಟಂತ ಟಿಕೆಟ್ ಭಿಕ್ಷೆ ಇವತ್ತು 2 ಬಾರಿ MLA ಆಗಿ ಮಾಡಿದ್ದಾರೆ.